ಹಾಯ್ ಆಲ್, ಇವತ್ತು ಫ್ರೈಡೇ, ನನ್ನ ಬರ್ಡೇ ಲಾಗ್ ಇದು. ಚರಿತ್ ಬೆಳಗ್ಗೆನೇ ಬೆಡ್ಡಿಂದ ಇನ್ನೂ ಎದ್ದೊಳೋದಕ್ಕೆ ಸೋಂಬೇರಿಯಾಗಿ ಮಲ್ಕೊಂಡಿದ್ದ. ಎದ್ದೋಳು, ಇವತ್ತು ಅಮ್ಮ ಬರ್ಡೇ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತು ಹಸ್ಬೆಂಡ್ ಎಲ್ಲ ಹೇಳ್ತಾ ಇದ್ರು. ಬರ್ಡೇನ ಇವತ್ತು ಅಮ್ಮದಲ್ಲ, ಬರ್ಡೇ ನಂದು ಅಂತ ಹೇಳ್ಬಿಟ್ಟು ಎದ್ದೊಳ್ತಾ ಇದ್ದ. ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ. ಬೆಳಗ್ಗೆನೇ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಪಲಾವ್ ಮಾಡ್ತಿದ್ದಾರೆ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಪಲಾವ್ ಮತ್ತು ಟೊಮೆಟೊ ಬಾತೆಲ್ಲ. ನಾನು ಸೈಡಲ್ಲಿ ಬಂದು ಪ್ರೋಟೀನ್ ಪೌಡ್ರ್ ಮಿಕ್ಸ್ ಮಾಡಿ ಕುಡಿತಿದ್ದೀನಿ. ಇದು ಅಮ್ಮನ ರಂಗೋಲಿ, ಬೆಳಗ್ಗೆನೇ ರಂಗೋಲಿ ಹಾಕಿದ್ದಾರೆ ಅಮ್ಮ. ಎಲ್ಲನೂ ರೆಡಿ ಮಾಡ್ಕೊಂಡು ಟಿಫನ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವರಿಬ್ಬರನ್ನೂ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು. ಅವರಿಬ್ಬರನ್ನ ಡ್ರಾಪ್ ಮಾಡಿಬಿಟ್ಟು ಬರೋಷ್ಟರೊಳಗಡೆ ನೀರು ಬಂದಿತ್ತು, ಓವರ್ಫ್ಲೋ ಆಗೆಲ್ಲ ಹೋಗಿತ್ತು. ಸರಿ, ಅದೇ ಟೈಮ್ಗೆ ಎಲ್ಲ ಫ್ರಂಟಲ್ಲೆಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಮತ್ತು ನೀರು ಸ್ವಲ್ಪ ಶಾರ್ಟೇಜ್ ಇತ್ತು, ಕೆಲಸಗಳು ಜಾಸ್ತಿ. ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ದೆ. ಅಷ್ಟರಲ್ಲಿ ಸೆಂಟ್ರಲ್ಲಿ ಇವ್ನು ನೋಡಿ ಆಟಗಳು. ಮತ್ತು ಗಿಡದಲ್ಲಿ ದ್ರಾಕ್ಷಿ ಬೇರೆ ಹಣ್ಣಾಗಿತ್ತು, ಅದನ್ನು ಕಿತ್ಕೊಡು ಅಂತ ಹೇಳ್ತಾ ಇದ್ದ. ದ್ರಾಕ್ಷಿ ಅಂದರೆ ತುಂಬ ಇಷ್ಟಪಡ್ತಾನೆ. ದ್ರಾಕ್ಷಿ, ಆರೆಂಜ್, ಯಾವುದು ಹುಳಿ ಐಟಮ್ ಇದೆಯೋ ತುಂಬ ಇಷ್ಟಪಡ್ತಾನೆ. ಈ ಡ್ರೆಸ್ ಬಂದ್ಬಿಟ್ಟು ಅಮ್ಮ ನನಗೋಸ್ಕರ ಬರ್ಡೇಗೆ ಗಿಫ್ಟ್ ಮಾಡಿರೋದು. ಚೆನ್ನಾಗಿತ್ತು ನನಗೆ ಹಾಕೊಳ್ಳೋವಾಗ. ಮತ್ತು ಈವ್ನಿಂಗ್ ಆಯಿತು, ಫುಲ್ ಡೇ ಕೆಲಸನೇ ಆಗೋಯ್ತು ಇವತ್ತು. ಸರಿ, ನೀರು ಇಲ್ದಿರೋ ಕಾರಣ ಕೆಲಸಗಳು ಮುಗಿಸ್ಕೊಂಡು ಈವ್ನಿಂಗ್ ಬಂದು ಪಾಯಸ ಮಾಡ್ತಾಯಿದ್ದೀನಿ. ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಟೈಮ್ ಆಗಲಿಲ್ಲ. ಸರಿ, ದೇವ್ರ ನೈವೇದ್ಯಕ್ಕೆ ಅಂತ ಪಾಯಸನೂ ಮಾಡಿದ್ದೆ ನಾನು. ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ, ಅಮ್ಮ ಮತ್ತು ಮಕ್ಕಳನ್ನ ಕರ್ಕೊಂಡು. ಹಸ್ಬೆಂಡ್ ಬರೋಷ್ಟರೊಳಗಡೆ ನಾವು ಬಂದುಬಿಡ್ಬೇಕು, ಯಾಕಂದರೆ ಅವ್ರನ್ನ ಮತ್ತೆ ಪಿಕಪ್ ಮಾಡೋದಿರುತ್ತೆ. ಸೊ ಅದರಿಂದ ಇವ್ರನ್ನ ಎಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋದೆ ನಾನು. ಹೊಸೂರಲ್ಲಿರೋ ಬಂಡೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿರೋದು. ತುಂಬ ದಿನ ಆಗಿತ್ತು ಇಲ್ಲಿ ಹೋಗ್ದಿರ. ಸರಿ, ಇವತ್ತು ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಈವ್ನಿಂಗ್ ಪೂಜೆ ನಡೀತಾ ಇತ್ತು. ಸರಿ, ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮಕ್ಕಳನ್ನ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳ ಜೊತೆ ಅಲ್ಲೇ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಮನೆಗೆ ಬರೋಷ್ಟರೊಳಗಡೆ ಹಸ್ಬೆಂಡ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಅಷ್ಟರೊಳಗಡೆ ಕೇಕ್ ಕಟ್ ಮಾಡೋ ಅಂತ ಪ್ಲ್ಯಾನ್ ಆಯಿತು. ಯಾಕಂದರೆ ನನಗೆ ಇಷ್ಟ ಇರಲಿಲ್ಲ ಈ ಸರಿ ಕೇಕ್ ಕಟ್ ಮಾಡೋ ಇಂಟ್ರೆಸ್ಟ್ ಏನು ಇರಲಿಲ್ಲ. ಸೊ ಹಸ್ಬೆಂಡೇ ಈ ಸರಿ ಕಟ್ ಮಾಡಲೇಬೇಕು, ವರ್ಷ ವರ್ಷ ನೀನು ಮಾಡ್ಕೊಳ್ತೀಯಲ್ಲ, ಸೊ ಈ ವರ್ಷ ಯಾಕೆ ಮಿಸ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವರೇ ಮಾಡಿಸಿದ್ದು. ಮತ್ತು ಕೇಕೆಲ್ಲ ತೊಗೊಂಬಂದಿದ್ರು. ಹಾಗೆ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಸಿಂಪಲಾಗಿ ಮುಗೀತು ಅಷ್ಟೇ. ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ, ನಾವುಗಳಷ್ಟೇ. ಮಕ್ಕಳು ಎಂಜಾಯ್ ಮಾಡ್ತಾರಲ್ಲ, ಅದರಿಂದ ಹಸ್ಬೆಂಡ್ ಯಾವಾಗಲೂ ಅಷ್ಟೇ ಮಿಸ್ ಮಾಡಿಕೊಡ್ದು ಅಂತ ಹೇಳ್ತಾರೆ. ನಮ್ಮ ಚರಿತ್ಗಂತೂ ಯಾರದೇ ಬರ್ಡೇ ಆಗಿರಲಿ, ಅವನದೇ ಬರ್ಡೇ ಅಂತ ಹೇಳ್ಬಿಟ್ಟು ಅವ್ನ ಕೈಯಲ್ಲಿ ಒಂದು ನೈಫ್ ಕೊಟ್ಬಿಡ್ಬೇಕು, ಅವನೇ ಕಟ್ ಮಾಡಬೇಕು, ಅವನದೇ ಬರ್ಡೇ ಅಂತ ಅವನ ಹೆಸರು ಹೇಳಬೇಕು. ಆ ಥರ ಅವನಿಗೆ ತುಂಬ ಇಷ್ಟಪಡ್ತಾನೆ. ಹಾಗೆ ಪ್ರಣೀತ್ ಇವಾಗ ಸ್ವಲ್ಪ ದೊಡ್ಡವನಾದ ಅಲ್ಲ, ಸೊ ಅದನ್ನೆಲ್ಲ ಇವಾಗ, ಮೊದಲು ಅವನು ಅದೇ ಥರ ಮಾಡ್ತಾಯಿದ್ದ, ಬಟ್ ಇವಾಗ ದೊಡ್ಡವನಾದ ಅಲ್ಲ, ಸೊ ಅದರಿಂದ ಅವನು ಏನಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಯಾರ್ದು ಬರ್ಡೇ ಅಂದರೆ ಅವ್ನಿಗೆ ಗೊತ್ತಾಗತ್ತೆ. ಬಟ್ ಇವನು ಆ ಥರ ಅಲ್ಲ, ಯಾರ ಬರ್ಡೇ ಇದ್ರೂ ಅವನದೇ ಬರ್ಡೇ ಅಂತ ನಾವು ಎಂಕರೇಜ್ ಮಾಡಬೇಕು, ವಿಶ್ ಮಾಡಬೇಕು, ನೈಫ್ ಕೊಡಬೇಕು, ಕೇಕ್ ಕಟ್ ಮಾಡಿಸ್ಬೇಕು, ಆ ಥರ ಮೈಂಡ್ ಸೆಟ್ ಅವನಿಗೆ. ಸೊ ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಹೋಯಿತು. ನೈಟ್ ಡಿನ್ನರ್ಗೆ ಬಂದು ಪೂರಿ ಮತ್ತು ಸಾಗು ಮಾಡಿದ್ದೆ. ಪ್ರಣೀತ್ ಹೇಳಿದ್ದ ಪೂರಿ ಮಾಡುಮ್ಮ, ಬೆಳಗ್ಗೆ ರೈಸ್ ಐಟಮ್ ಮಾಡಿದ್ನಲ್ಲ, ಸೊ ಅದರಿಂದ ನೈಟಿಗೆ ಬಂದು ಪೂರಿ ಮಾಡು ಅಂತ ಹೇಳಿದ್ದ. ಸರಿ, ಓಕೆ, ಅದು ಈಸಿ ಅಲ್ವಾ ಅಂತ ಹೇಳ್ಬಿಟ್ಟು ಪೂರಿ ಸಾಗು ಮಾಡಿದ್ದೆ. ಮತ್ತು ಸಮೋಸ, ವಡೆ ಇದೆಲ್ಲ ಸೈಡ್ ಡಿಶ್ ಇತ್ತಲ್ಲ, ಇದನ್ನೆಲ್ಲ ತಿಂದ್ರೇ ಹೊಟ್ಟೆ ತುಂಬಿಡುತ್ತೆ. ಮತ್ತು ಡಿನ್ನರ್ ಮಾಡೋ ಅಷ್ಟು ಇದು ಇರಲ್ಲ, ಹೊಟ್ಟೆಗೆ ಜಾಗ ಇರೋದಿಲ್ಲ. ಇರಲಿ ಅಂತ ಹೇಳ್ಬಿಟ್ಟು ಪೂರಿ ಮತ್ತು ಸಾಗು ಕೂಡ ಮಾಡಿದ್ದೆ. ಹಸ್ಬೆಂಡ್ ಮೂತಿಗೆ ಒರ್ಸೋಕ್ಕೆ ಬಂದಿದ್ದಾರೆ. ಕೇಕ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಕೇಕ್ ತಿನ್ನಬೇಕು, ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ. ಇವತ್ತಿನ ದಿನ ಹೀಗೆ ಚೆನ್ನಾಗಿ ಹ್ಯಾಪಿಯಾಗಿ ಹೋಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಶ್ ಮಾಡಿ. ಬಾಯ್.